ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಹಾಯ್ ಫ್ರೆಂಡ್ಸ್, ಇವತ್ತು ಫ್ರಂಟ್ನ ಈಸಿಯಾಗಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟಿಚ್ ಮಾಡೋದು ನೋಡೋಣ ಬನ್ನಿ. ಫ್ರಂಟ್ನ ಇವಾಗ 2 ಪೀಸನ್ನು ನೋಡಿ, ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೋಬೇಕು. ಎರಡನ್ನೂ ಆಪೋಸಿಟಾಗಿ ನೋಡ್ಕೊಂಡು ಇಟ್ಕೋಬೇಕು, ಮಾರ್ಕ್ ಮಾಡ್ಕೋಬೇಕು ಮಾರ್ಕಿಂಗ್ ಪೀಸಲ್ಲಿ. ಇಲ್ಲ ಅಂದರೆ ನಮಗೇನಾಗುತ್ತೆ, ಕನ್ಫ್ಯೂಸ್ ಆಗಿ ಒಂದೇ ಸೈಡ್ ಬರೋ ಚಾನ್ಸ್ ಇರುತ್ತೆ, ಮತ್ತೆ ಬಿಚ್ಚಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೋಡ್ಕೋಬೇಕು ಫಸ್ಟ್ಗೆ. ಒಂದು ಆಪೋಸಿಟ್ ಬರಬೇಕು, ಎರಡೂ ಒಂದೇ ಸೈಡ್ ಬರಬಾರ್ದು. ಹಾಗೆ ಪಿನ್ ಹಾಕ್ಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಡು ಒಂದನ್ನು ಇನ್ಔಟ್ ಮಾಡ್ಕೋಬೇಕು. ನಾವು ಮಾರ್ಕ್ ಮಾಡಿರೋದು ಕೆಳಗಡೆ ಹೋಗಬೇಕು. ಅವಾಗ ಏನಾಗುತ್ತೆ, ನಾವು ಅದು ಮಾರ್ಕ್ ಮಾಡಿರೋದು ಮೇಲೆ ಬರುತ್ತೆ. ನಾವು ಇನ್ಔಟ್ ಮಾಡಿದಾಗ ಅವಾಗ ಮಾರ್ಕಿಂಗ್ ಮೇಲೆ ಬಂದಾಗ ಮತ್ತೆ ನಾವು ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ, ಯಾಕೆಂದರೆ ಡಾಟ್ಸ್ಗಳು ಇಟ್ಕೊಳ್ಳೋಕ್ಕೆ. ಹಂಗಾಗಿ ನಾವು ಈ ರೀತಿ ಇನ್ಔಟ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನು ನೀಟಾಗಿ ತೆಗೆದು ಬಿಡಬೇಕು. ಕಟ್ ಮಾಡಿಬಿಟ್ಟಾದಮೇಲೆ ನ್ಯಾಚ್ ಹಾಕ್ಕೋಬೇಕು. ನೀಟಾಗಿ ನ್ಯಾಚ್ ಹಾಕ್ಕೊಂಡು ಅದನ್ನು ಉಲ್ಟಾ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ನೋಡಿ, ಈ ರೀತಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಮತ್ತೆ ಇವಾಗ ಅದನ್ನು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಹಾಕೋಬೇಕಾಗುತ್ತೆ. ಮತ್ತು ಇವಾಗ ಅದನ್ನು ಒಂದು ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಈ ರೀತಿ ನೋಡಿ, ಸೇಮ್ ಇದೇ ರೀತಿಯೇ ಒಂದೇ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ನೆಕ್ ರೆಡಿ ಆಗುತ್ತೆ, ಫ್ರಂಟ್ದು ನೆಕ್ಕು. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಏನು ಮಾಡಬೇಕು, ಒಂದು ಪಿನ್ ಹಾಕ್ಕೊಂಬಿಟ್ಟು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಯಾಕೆಂದರೆ ಸುತ್ತ ಸ್ಟಿಚ್ ನೀಟಾಗಿ ಇಟ್ಕೊಂಡು ಅಕಸ್ಮಾತ್ ರಿಂಕಲ್ಸ್ ಬಂದರೆ ಆ ಕಡೆ ಈ ಕಡೆ ಹಿಂಗೆ ಎಳೆದುಬಿಟ್ಟು ನೋಡಿ, ಈ ರೀತಿ ಸರಿಸ್ಕೊಂಡು ಕರೆಕ್ಟಾಗಿ ಒಂದು ಪಿನ್ ಹಾಕ್ಕೊಂಬಿಡಿ. ಆ ಕಡೆ ಈ ಕಡೆ ಸರಿಯೋದಿಲ್ಲ. ಅವಾಗ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಇವಾಗ ನಾನು ಸ್ಟಿಚ್ ಹಾಕ್ತಾ ಇದ್ದೀನಲ್ಲ, ಆ ರೀತಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ತೆಗೆದು ಬಿಡಬೇಕು. ಯಾವುದೇ ಆದರೂ ಅಷ್ಟೇ, ನಾವು ಬ್ಯಾಕಾಗಲಿ ಎಕ್ಸ್ಟ್ರಾ ಸ್ವಲ್ಪ ಪೀಸ್ನ ಬಿಟ್ಬಿಟ್ಟೆ ಕಟ್ ಮಾಡಿರ್ತೀವಿ. ಏನು ಮೇನ್ ಬ್ಲೌಸ್ ಪೀಸ್ ಇರುತ್ತೆ ಅದನ್ನು ನಾವು ಸ್ವಲ್ಪ ಬಿಟ್ಟೆ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಸಿಲ್ಕಿ ಥರ ಇರುತ್ತಲ್ಲ ಬ್ಲೌಸ್ ಪೀಸು, ಅದು ಎಳೆಗಳ ಥರ ಈಸ್ಕೋಬಾರ್ದು ಅನ್ನೋದಕ್ಕೋಸ್ಕರನೇ ಸ್ವಲ್ಪ ಬಿಟ್ಟು ನಾವು ಕಟ್ ಮಾಡ್ಕೋಬೇಕಾಗುತ್ತೆ, ಲೈನಿಂಗ್ ಪೀಸ್ ಇಟ್ಕೊಂಡು. ಆವಾಗ ಈ ರೀತಿ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಏನೇನಿದೆ ಅದನ್ನೆಲ್ಲ ತೆಗೆದು ಬಿಡಬೇಕು. ತೆಗೆದು ಬಿಟ್ಟು ನಾವು ಡಾಟ್ ಪಾಯಿಂಟ್ ಇಟ್ಕೊಬೋದು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡು ನೋಡಿ, ಈ ರೀತಿ ಮಾರ್ಕ್ ಮಾಡಿದ್ದೀನಲ್ಲ ನಾನು ಡಾಟ್ ಕರೆಕ್ಟಾಗಿ ಅದು ತುದಿಯಲ್ಲಿ ನಾವು 1 ಇಂಚಿಗೆ ಇಟ್ಟಿದ್ದೀವಿ, ತುದಿಗೆ ಬರಬೇಕದು. ನಾವು ಡಾಟ್ ಪಾಯಿಂಟ್ 1 ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಂದ ತುದಿಗೆ ಬರಬೇಕದು. ನೋಡಿ, ಈ ರೀತಿ ತುದಿಗೆ ಬಂದು ಅಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನೀವು ಯಾವುದೇ ಆದ್ರೂ ಡಬಲ್ ಸ್ಟಿಚ್ ಹಾಕಿ, ಯಾಕೆಂದರೆ ಬ್ಲೌಸ್ಗಳು ಬಂದು ಟೈಟಾಗಿ ಹಾಕೋದ್ರಿಂದ ಬೇಗ ಕಿತ್ತೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಡಬಲ್ ಸ್ಟಿಚ್ ಹಾಕಿ. ನೋಡಿ, ಮತ್ತೆ ಇದು ಈ ಕಡೆ ಸ್ಟಿಚ್ ಹಾಕೋಬೇಕು ಡಾಟು. ಇದೂ ಅಷ್ಟೇ, ಮೇಲ್ಗಡೆ ಒಂದು 1/4 ಇಂಚ್ ಹಿಡ್ದಿರ್ತೀವಿ, ಕೆಳಗಡೆ ತುದಿಗೆ ಬರಬೇಕು ಸ್ಟಿಚ್ಚು. ಅದನ್ನು ಒಂದೇ ಲೆವೆಲ್ಗೆ ಬರೋ ಥರ ಸ್ಟಿಚಿಂಗ್ ಕಲ್ತ್ಕೋಬೇಕು. ನೀವು ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ. ನೀಟಾಗಿ ಅದು ಬರುವಾಗಲೇ ತುದಿಗೆ ಬರೋ ಥರ ಸ್ಟಿಚ್ ಹಾಕ್ಕೊಂಡ್ರೆ ಅದು ಅಭ್ಯಾಸ ಆಗಿಬಿಡುತ್ತೆ. ಮತ್ತು ಈ ಕಡೆ ಡಾಟ್ ಇರುತ್ತಲ್ಲ, ಇದನ್ನು ಹಾಗೆ ಇಟ್ಕೋಬೇಕು. ಇದು ಕಂಕ್ಳ ಹತ್ರ ಬರುತ್ತಲ್ಲ ಡಾಟು, ಆ ಡಾಟ್ ಇದು. ಈ ಡಾಟನ್ನು ಅದೇ ರೀತಿ ನಾವಿಲ್ಲಿ 1/4 ಇಂಚಿಗೆ ಬರುತ್ತೆ, ಆ ಕಡೆಯಿಂದ ತುದಿಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ 4 ಡಾಟನ್ನು 3 ಡಾಟ್ ಆಯಿತು. 4ನೇ ಡಾಟ್ ಬಂದುಬಿಟ್ಟು ನಾನು ಲಾಸ್ಟಲ್ಲಿ ಎಲ್ಲ ಸ್ಟಿಚ್ ಆದಮೇಲೆ ಇಟ್ಕೋತೀನಿ. ನಾನು ಯಾವಾಗಲೂ 3 ಡಾಟ್ ಹಿಡಿಯೋದು, ಲಾಸ್ಟಲ್ಲಿ ಇಟ್ಕೋತೀನಿ. ಈ ರೀತಿ ನೀವು ಫ್ರಂಟ್ನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.